ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ಐಷಾರಾಮಿ ಫಾರ್ಚುನರ್ ಕಾರು, 500 ರೂಪಾಯಿಯ ರಾಶಿ ನೋಟುಗಳು ಎಲ್ಲವೂ ಕೂಡ ನಕಲಿ. ಸಿಕ್ಕಿಬಿದ್ದಂತಹ ಆ ಕಾಂಗ್ರೆಸ್ ನಾಯಕನಿಗೆ ISI ಲಿಂಕ್ ಇದೆಯಾ? ಈ ನೋಟುಗಳ ಕಂತೆ ಸೋನಿಯಾ ಗಾಂಧಿ ಅವರ ಬುಡಕ್ಕೂ ಬರುತ್ತಾ? ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಮೊದಲನೇದಾಗಿ ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ. ಜೈಪುರದಲ್ಲಿ ನಕಲಿ ನೋಟುಗಳನ್ನು ಚಲಾವಣೆ ಮಾಡ್ತಿದ್ದಂತಹ ಒಂದು ದೊಡ್ಡ ಗ್ಯಾಂಗನ್ನು ಪೊಲೀಸರು ಮತ್ತು ಭದ್ರತಾ ಸಂಸ್ಥೆಗಳು ಹಿಡಿಯುತ್ತೆ. ತುಂಬ ಬೇಸರದ ಸಂಗತಿ ಏನಂದರೆ, ಈ ದೇಶದ್ರೋಹಿ ಜಾಲದ ಪ್ರಮುಖ ಆರೋಪಿ ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ ಪಕ್ಷದ ಹಿರಿಯ ವಕ್ತಾರ ಹಾಗೂ AICCಯ ಸದಸ್ಯರಾದಂತಹ RC ಚೌಧರಿ ಅವರ ಮಗ ಸಾಹಿಲ್ ಚೌಧರಿ. ರಾಜಕೀಯ ಪ್ರಭಾವದ ಹಿನ್ನೆಲೆ ಉಳ್ಳಂತಹ ಈ ಹುಡುಗ ಮತ್ತು ಆತನ ಗ್ಯಾಂಗ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಕ್ರಮವಾಗಿ ಬಳಸುವುದಕ್ಕೆ ಅಂತ ಈ ನಕಲಿ ಹಣವನ್ನು ತರ್ತಾ ಇದ್ರು. ಇವ್ರ ಬಳಿಯಿಂದ 500 ರೂಪಾಯಿಯ ಮುಖಬೆಲೆಯ ಬರೋಬ್ಬರಿ 4300 ನಕಲಿ ನೋಟುಗಳನ್ನು ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಂದರೆ ಒಟ್ಟು 21.5 ಲಕ್ಷ ರೂಪಾಯಿ ಮೌಲ್ಯದ ಕಳ್ಳ ನೋಟುಗಳು ಜಪ್ತಿಯಾಗಿದೆ. ಈ ಸಾಹಿಲ್ ಜೊತೆಗೆ ಪ್ರಿಯಾಂಶು ಮತ್ತು ಆಕಾಶ್ ಅನ್ನೋ ಇಬ್ಬರು ಸಹಚರರು ಕೂಡ ಅರೆಸ್ಟ್ ಆಗ್ತಾರೆ. ಇವರ ಇಡೀ ಗ್ಯಾಂಗಿನ ಮುಖ್ಯಸ್ಥ ಹರಿಯಾಣದ ರೋಹಟಕ್ ನಿವಾಸಿಯಾದಂತಹ ಅಮನ್ ರಾಣಕ್. ವೀಕ್ಷಕರ, ಇವರ ಮೇಲೆ ಸಣ್ಣ ಪುಟ್ಟ ಕೇಸ್ಗಳನ್ನು ಹಾಕುವುದಕ್ಕೆ ಹೋಗಬಾರ್ದು. ಇವ್ರ ಮೇಲೆ ಏನಿದ್ರು ದೇಶದ್ರೋಹದ ಮತ್ತು ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ಅಡಿಯಲ್ಲಿಯೇ ಕ್ರಮವನ್ನು ಜರುಗಿಸಬೇಕು. ಯಾಕಂದರೆ ಇದು ಕೇವಲ ಕಳ್ಳತನ ಅಲ್ಲ, ಇದು ನಮ್ಮ ದೇಶದ ಆರ್ಥಿಕತೆ ಮೇಲೆ ನಡೆದಂತಹ ದೊಡ್ಡ ದಾಳಿ ಅಂತ ಹೇಳ್ಬೋದು. ದೇಶದ್ರೋಹವೇ ಇದು. ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ, ಇಷ್ಟೊಂದು ದೊಡ್ಡ ಪ್ರಮಾಣದ ನಕಲಿ ನೋಟುಗಳು ಜೈಪುರಕ್ಕೆ ಬಂದಿದ್ದು ಎಲ್ಲಿಂದ ಅನ್ನೋದು. ಈ ತನಿಖೆಯಲ್ಲಿ ಬಯಲಾಗಿರುವ ಸತ್ಯ ತುಂಬ ಆಘಾತಕಾರಿಯಾಗಿದೆ ವೀಕ್ಷಕರ. ಇವು ಸ್ಥಳೀಯವಾಗಿ ಪ್ರಿಂಟರ್ನಲ್ಲಿ ಮುದ್ರಿಸಿದಂತಹ ನೋಟುಗಳಲ್ವೇ ಅಲ್ಲ, ಬದಲಿಗೆ ಇದರದ್ದೊಂದು ದೊಡ್ಡ ಜಾಲವೇ ಇದೆ. ಬಾಂಗ್ಲಾದೇಶದಿಂದ ಭಾರತದ ಗಡಿಯೊಳಗೆ ನುಸುಳ್ತಾ ಇರುವಂತಹ ನಕಲಿ ನೋಟಿನ ದೊಡ್ಡ ದಂಧೆ ಇದು. ಒಮ್ಮೆ ಯೋಚನೆ ಮಾಡಿ ವೀಕ್ಷಕರೇ, ಬಾಂಗ್ಲಾದೇಶ ಎಲ್ಲಿದೆ ಮತ್ತು ರಾಜಸ್ಥಾನದ ಜೈಪುರ ಎಲ್ಲಿದೆ? ಸಾವಿರಾರು ಕಿಲೋಮೀಟರ್ ದೂರದಿಂದ ಈ ಕಳ್ಳ ನೋಟುಗಳನ್ನು ಸಾಗಿಸಿ ಭಾರತದ ಒಳಗಿರುವಂತಹ ಜಾಲಗಳಿಗೆ ಹಂಚಬೇಕಂದ್ರೆ ಇದರ ಹಿಂದೆ ಎಷ್ಟು ದೊಡ್ಡ ಮತ್ತು ಸುಸಜ್ಜಿತವಾದಂತಹ ನೆಟ್ವರ್ಕ್ ಕೆಲಸ ಮಾಡ್ತಾ ಇರಬೇಡ. ಇದು ಕೇವಲ ಬಾಂಗ್ಲಾದೇಶದ ಒಂಟಿ ಕೃತ್ಯ ಅಲ್ಲ, ಇದರ ಹಿಂದೆ ಪಾಕಿಸ್ತಾನದ ಕರಾಳ ಹಸ್ತ ಇದೆ, ISI ಸಂಚಿದೆ. ಭಾರತದಲ್ಲಿ ಗಲಭೆಗಳನ್ನು ಸೃಷ್ಟಿಸುವುದಕ್ಕೆ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ISI ಇಂತಹ ಹಾದಿಗಳನ್ನು ಬಳಸ್ಕೊಳ್ತಾ ಇದೆ. ಇಲ್ಲಿ ಮತ್ತೊಂದು ಗಂಭೀರವಾದ ಪ್ರಶ್ನೆ ಏನಂದ್ರೆ, ಮನೆಯಲ್ಲಿ ಮಗ ಇಷ್ಟು ದೊಡ್ಡ ಪ್ರಮಾಣದ ನಕಲಿ ನೋಟುಗಳನ್ನು ತಂದು ಫಾರ್ಚುನರ್ ಕಾರ್ನಲ್ಲಿ ತಿರುಗಾಡ್ತಿದ್ದಾಗ ಅವರ ಅಪ್ಪ ಕಾಂಗ್ರೆಸ್ ನಾಯಕನಿಗೆ ಇದ್ಯಾವುದೂ ಗೊತ್ತೇ ಆಗಲಿಲ್ವೇ? ತನ್ನ ಮನೆಯಲ್ಲಿಯೇ ಇಂತಹ ದೇಶದ್ರೋಹದ ಕೆಲಸ ನಡೀತಿರ್ಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳೋದು ಶುದ್ಧ ಸುಳ್ಳಾಗ್ಬಿಡುತ್ತೆ. ಇಂತಹ ದೇಶದ್ರೋಹದ ಚಟುವಟಿಕೆಗಳ ಬಗ್ಗೆ ಮೌನ ವಹಿಸೋದು ಅಥವಾ ಗೊತ್ತಿಲ್ಲದಂಗೆ ನಟಿಸೋದು ಕೂಡ ಅಷ್ಟೇ ದೊಡ್ಡ ಅಪರಾಧ ಆಗುತ್ತೆ ವೀಕ್ಷಕರೇ. ಹಿಂದೆ ಭಾರತದಲ್ಲಿ ನಕಲಿ ನೋಟುಗಳ ಸಾಮ್ರಾಜ್ಯ ಹೇಗೆ ನಡೀತಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ನಮ್ಮ ನಡುವೆಯೇ ಇದ್ದಂತಹ ದೊಡ್ಡ ದೇಶದ್ರೋಹಿ ಅಬ್ದುಲ್ ಕರೀಂ ತಲಗಿ ನಾಸಿಕ್ನ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ನ ಹರಾಜಿನಲ್ಲಿ ನಕಲಿ ನೋಟು ಮುದ್ರಣದ ಡೈಗಳನ್ನು ಖರೀದಿ ಮಾಡಿ ಪಾಕಿಸ್ತಾನಕ್ಕೆ ಕಳಿಸ್ತಿದ್ದ. ಪಾಕಿಸ್ತಾನದಲ್ಲಿ ಅಧಿಕೃತವಾಗಿ ಭಾರತದ ನೋಟುಗಳನ್ನು ಮುದ್ರಿಸಿ ಅವುಗಳನ್ನು ನೇಪಾಳ ಗಡಿಯ ಹಿಮಾಲಯನ್ ಬ್ಯಾಂಕ್ ಮೂಲಕ ಭಾರತದೊಳಗೆ ಕಳಿಸಲಾಗ್ತಿತ್ತು. ಇಡೀ ದೇಶದ ಆರ್ಥಿಕತೆಯನ್ನು ಹೈಜಾಕ್ ಮಾಡಿತ್ತು. ಆದರೆ 2016ರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ನೋಟ್ ಬ್ಯಾನ್ ಮಾಡಿದ ಏಟಿಗೆ ಪಾಕಿಸ್ತಾನ ಮತ್ತು ಈ ನಕಲಿ ನೋಟ್ ದಂಧೆಯ ಬೆನ್ನುಮೂಳೆಯ ಮುರಿದು ಹೋಗಿಬಿಡುತ್ತೆ. ಪಾಕಿಸ್ತಾನದಲ್ಲಿ ಮುದ್ರಿಸಲಾಗಿದ್ದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ನೋಟುಗಳು ಒಂದೇ ರಾತ್ರಿಯಲ್ಲಿ ಕಸದಂತಾಗ್ಬಿಟ್ರು.
ಆದರೆ ಶತ್ರುಗಳು ಯಾವತ್ತೂ ಕೂಡ ಸುಮ್ಮನೆ ಕೂರೋದಿಲ್ಲ. ಈಗ ಈ ಹೊಸ 500 ರೂಪಾಯಿಯ ನೋಟುಗಳು ಮಾರುಕಟ್ಟೆಗೆ ಬಂದ ತಕ್ಷಣ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಜಂಟಿ ಸಂಚಿನಲ್ಲಿ ಮತ್ತೆ ಹೊಸ ನಕಲಿ ನೋಟುಗಳನ್ನು ಮುದ್ರಿಸುವ ಕೆಲಸವನ್ನು ಶುರು ಮಾಡಿಕೊಂಡಿದೆ. ದೇಶದ ಒಳಗಿರುವ ಕೆಲವು ದೇಶದ್ರೋಹಿಗಳು ಇವರಿಗೆ ಕುಮ್ಮಕ್ಕು ಕೊಡ್ತಾ ಇರೋದು ಇನ್ನೂ ದೊಡ್ಡ ಆತಂಕ ಆಗಿರೋದು. ವೀಕ್ಷಕರೇ, ಇಲ್ಲಿ ಕೇವಲ ನಕಲಿ ನೋಟ್ಗಳಷ್ಟೇ ಅಲ್ಲ, ಇನ್ನೊಂದು ಕಡೆ ಇನ್ನೊಂದು ವಿಷಯ ನಡೆಯುತ್ತೆ. ಗುಜರಾತ್ನ ATS ಇತ್ತೀಚೆಗೊಂದು ಉಗ್ರಗಾಮಿ ಜಾಲವನ್ನು ಬಯಲಿಗಿಳಿತು. ಇಡೀ ದೇಶವೇ ನಡುಗುವಂತಹ ಸುದ್ದಿ ಅದು. ಗುಜರಾತ್ ATS ಜೈಷೆ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಅತ್ಯಂತ ಅಪಾಯಕಾರಿ ಮಾಡ್ಯೂಲ್ ಒಂದನ್ನು ಧ್ವಂಸಗೊಳಿಸುತ್ತೆ. ಈ ಹಿಂದೆ ಸಿಕ್ಕಿಬಿದ್ದಂತಹ 8 ಉಗ್ರಗಾಮಿಗಳ ವಿಚಾರಣೆಯ ನಂತರ ಇನ್ನೊಂದು ಮಹತ್ವದ ಸತ್ಯ ಈಗ ಹೊರಗೆ ಬಿದ್ದಿದೆ. 5 ಮಂದಿ ಸ್ಥಳೀಯ ಯುವಕರು ಗುಜರಾತ್ನ ಜಾಮಿಯಾ ಅಬುಲ್ ಹಸನ್ ಮದ್ರಾಸದಲ್ಲಿ ಧಾರ್ಮಿಕ ಶಿಕ್ಷಣದ ನೆಪದಲ್ಲಿ ಕೂತ್ಕೊಂಡು ತಯಾರಿಸುವಂತಹ ತರಬೇತಿಯನ್ನು ಪಡಿತಾ ಇದ್ರಂತೆ. ಇದು ನಿನ್ನೆ ಮೊನ್ನೆ ಕಥೆ ಅಲ್ಲ, ಬರೋಬ್ಬರಿ 3 ವರ್ಷಗಳ ಹಿಂದೆ, ಅಂದರೆ 2023 ಕೂಡ ಈ ಭಯಾನಕ ದೇಶದ್ರೋಹದ ಕೆಲಸ ಮದರಾಸದ ಗೋಡೆಗಳ ಹಿಂದೆ ಸದ್ದಿಲ್ಲದೆ ನಡೀತಾ ಇತ್ತು. IED ಸ್ಫೋಟಕಗಳನ್ನು ಜೋಡಿಸೋದು, ಟ್ರಯಲ್ ಮಾಡೋದು, ಇದೇ ಇವರ ಕೆಲಸ. ನಮ್ಮ ಭದ್ರತಾ ಏಜೆನ್ಸಿಗಳು ಸರಿಯಾದ ಸಮಯದಲ್ಲಿ ಇವರನ್ನು ಬಂಧಿಸದೆ ಹೋಗಿದ್ರೆ ಇಷ್ಟೊತ್ತಿಗೆ ದೇಶದಲ್ಲಿ ಅದೆಷ್ಟು ಹೆಣಗಳು ಉರುಳ್ತಾ ಇದ್ವು. ವೀಕ್ಷಕರೇ, ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟು, ಇವ್ರ ಬಳಿ ಜಪ್ತಿ ಮಾಡಲಾದಂತಹ ಒಂದು ಬುಕ್ಲೆಟ್ನ ಹೆಸರು ಕೇಳಿದ್ರೆ ನಿಮಗೆ ಭಯ ಹುಟ್ಟುತ್ತೆ. ಆ ಪುಸ್ತಕದ ಹೆಸರೇನು ಗೊತ್ತೇ? ಅಕೇಲಾ ಮುಜಾಹಿದ್ ಜಿಹಾದ್ ಕೈಸೆ ಕರೆ. ಅಂದರೆ ಒಂಟಿ ಮುಜಾಹಿದ್ ಜಿಹಾದ್ ಮಾಡೋದು ಹೇಗೆ ಅಂತೆ. ಯಾರ ಸಹಾಯವೂ ಇಲ್ಲದೆ, ಅಂದರೆ ಯಾರ ಸಹಾಯವೂ ಇಲ್ಲದೆ ಒಬ್ಬನೇ ವ್ಯಕ್ತಿ ಹೇಗೆ ಬಾಂಬನ್ನು ಸ್ಫೋಟಿಸಿ ದೇಶದ ಅಮಾಯಕರನ್ನ ಕೊಲ್ಲಬಹುದು ಅನ್ನೋ ತರಬೇತಿಯನ್ನು ಈ ಪುಸ್ತಕ ಕೊಡ್ತಾ ಇತ್ತು. ಇದನ್ನು ನೋಡಿದ್ರೆ ನಮ್ಮ ದೇಶದಲ್ಲಿರುವಂತಹ ಕೆಲವು ಮದ್ರಾಸಗಳಿಗೆ ಜಕಾತ್ ಮತ್ತು ಇತರ ಮೂಲಗಳಿಂದ ಕೋಟ್ಯಂತರ ರೂಪಾಯಿಗಳು ಹರಿದು ಬರ್ತಾ ಇದೆಯಲ್ಲ, ಅದು ಇಂತಹ ಉಗ್ರಗಾಮಿಗಳಿಗೆ ಆಶ್ರಯ ನೀಡೋದಕ್ಕ ಅಥವಾ ತಯಾರಿಸೋದಕ್ಕನ್ನೋ ಭಯ ಹುಟ್ಟುತ್ತೆ. ಈ ಮದರಾಸಗಳ ನಿಧಿ ಮತ್ತು ಪಠ್ಯಕ್ರಮದ ಬಗ್ಗೆ ತಕ್ಷಣ ಉನ್ನತ ಮಟ್ಟದ ತನಿಖೆ ಆಗಲೇಬೇಕಾಗಿದೆ. ಈಗ ನಮ್ಮ ದೇಶದ ಅತ್ಯಂತ ಸೂಕ್ಷ್ಮ ಗಡಿ ರಾಜ್ಯವಾದ ಪಂಜಾಬ್ ಕಡೆ ಹೋಗೋಣ. ಅಲ್ಲಿ ನೋಡಿದ್ರೆ ಚಂಡೀಗಢದ ಸೆಕ್ಟರ್ 4 ಬಸ್ ನಿಲ್ದಾಣದ ಬಳಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು 3 ಹುಡುಗರನ್ನು ಬಂಧಿಸ್ತಾರೆ. ಇವರ ವಯಸ್ಸೆಷ್ಟಿತ್ತು ಗೊತ್ತೇ? ಲವ್ಪ್ರೀತ್ ಸಿಂಗ್ 18 ವರ್ಷ, ತರ್ಪ್ರೀತ್ ಸಿಂಗ್ 19 ವರ್ಷ, ಇನ್ನೊಬ್ಬ ಜಸ್ದೀಪ್ಗೆ 21 ವರ್ಷ. ಇನ್ನು ಹದಿಹರೆಯದ ಹುಡುಗರು. ಆದರೆ ಇವರಿಂದ ಸಿಕ್ಕಿದ್ದು 6 kg ತೂಕದ ಅತ್ಯಂತ ಶಕ್ತಿಯುತ ಜಿಲೆಟಿನ್ ಕಡ್ಡಿಗಳು, ಡೆಟೋನೇಟರ್ಗಳು, ಪವರ್ ಸೋರ್ಸ್, ಅತ್ಯಾಧುನಿಕ ರಿಮೋಟ್ ಕಂಟ್ರೋಲ್ ಉಪಕರಣಗಳು, ಜೊತೆಗೆ ಒಂದು ಪಿಸ್ತೂಲ್ ಮತ್ತು ಜೀವಂತ ಕಾರ್ತೂಸ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇವರೆಲ್ಲರೂ ಪಾಕಿಸ್ತಾನದಿಂದ ನಿಯಂತ್ರಿಸಲ್ಪಡುವಂತಹ ನಿಷೇಧಿತ ಉಗ್ರಗಾಮಿ ಸಂಘಟನೆ ಬಬ್ಬರ್ ಖಾಲ್ಸಾ ಇಂಟರ್ನ್ಯಾಷನಲ್ ಒಂದಿಗೆ ನೇರವಾಗಿ ಸಂಪರ್ಕದಲ್ಲಿದ್ದರು. ದೇವಸ್ಥಾನಕ್ಕೆ ಹೋಗುವ ನೆಪದಲ್ಲಿ ತಾಯಿಯ ಬಳಿ ದುಡ್ಡಿಸ್ಕೊಂಡು ಬಂದು ಇವರು ಇಲ್ಲಿ ಸ್ಫೋಟವನ್ನು ನಡೆಸೋದಕ್ಕೆ ಸಂಚು ರೂಪಿಸ್ತಾ ಇದ್ರು. ಪಂಜಾಬ್ನ ತರನ್ ತಾರನ್ ಗಡಿಭಾಗದಲ್ಲಿ ಪಾಕಿಸ್ತಾನದಿಂದ ರಾತ್ರೋರಾತ್ರಿ ಡ್ರೋನ್ಗಳ ಮೂಲಕ ಇವರಿಗೆ ಮಾರಕ ಶಸ್ತ್ರಾಸ್ತ್ರಗಳು ಮತ್ತು ನಕಲಿ ಕರೆನ್ಸಿಗಳನ್ನು ಭಾರತದೊಳಗೆ ಎಸಿಲಾಗ್ತಾ ಇತ್ತು. ಇಷ್ಟೆಲ್ಲ ಭೀತಿಗಳಿದ್ರು ನಮ್ಮ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ದೇಶದ ಸುರಕ್ಷತೆಗಿಂತ ಅವರಿಗೆ ತಮ್ಮ ಚುನಾವಣೆಯ ವೋಟ್ ಬ್ಯಾಂಕೇ ಮುಖ್ಯ ಆಗಿದೆ. ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ಮಾಜಿ CM ಬೇಚ್ ಸಿಂಗ್ ಹಂತಕ ಖಲಿಸ್ತಾನಿ ಉಗ್ರ ಜಗತಾರ್ ಸಿಂಗ್ ಹವಾರ್ನನ್ನ ಪೆರೋಲ್ ಮೇಲೆ ಬಿಡುಗಡೆ ಮಾಡೋದಕ್ಕೆ ರಾಜ್ಯಪಾಲರಿಗೆ ಪತ್ರ ಬರೀತಾರೆ. ಅಷ್ಟೇ ಅಲ್ಲ, ಅಮೃತ್ಪಾಲ್ ಸಿಂಗ್ ನಂತಹ ಕಡು ದೇಶದ್ರೋಹಿಗಳನ್ನು ಜೈಲಿನಿಂದ ಬಿಡುಗಡೆ ಮಾಡೋದಕ್ಕೆ ಅಲ್ಲಿ ರಾಜಕೀಯ ಬೆಂಬಲ ಸಿಗ್ತಾ ಇದೆ. ಇದೆಲ್ಲ ಯಾಕಾಗಿ? 2027 ವಿಧಾನಸಭಾ ಚುನಾವಣೆಯಲ್ಲಿ ಖಲಿಸ್ತಾನಿ ಬೆಂಬಲಿಗರ ಮತಗಳನ್ನು ಪಡೆಯೋದಕ್ಕೆ. ದೇಶದ ಸುರಕ್ಷತೆಯನ್ನೇ ಹೀಗೆ ಒತ್ತೆ ಇಡಲಾಗ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್, ಇವರ ನಾಯಕರ ಮಕ್ಕಳೇ ನಕಲಿ ನೋಟು ದಂಧೆ ಮಾಡುವಾಗ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇದೆ ಹೇಳಿ? ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.
ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.